ನಮಸ್ತೆ. ಶ್ರೀ ಶಿವಶಕ್ತಿ ಯೋಗ ಕೇಂದ್ರದಿಂದ ಸರೋಜ. ಶೀರ್ಷಾಸನದಲ್ಲಿ ಬೇರೆ ಬೇರೆ ರೀತಿಯಲ್ಲೆಲ್ಲ ಇಷ್ಟು ದಿವಸ ನೋಡಿದ್ದೀರ ನೀವು. ಇವತ್ತು ಅದರಲ್ಲೇ ವೇರಿಯೇಷನ್ ಹೇಗೆ ಮಾಡೋದು ಅಂತೇಳಿ, ಅದರಲ್ಲಿ ಬದ್ಧ ಕೋನಾಸನ, ಉಪವಿಷ್ಟ ಕೋನಾಸನ ಹೇಗೆ ಮಾಡೋದು ಅಂತ ಹೆಡ್ ಬ್ಯಾಲೆನ್ಸಲ್ಲಿ ಇವತ್ತು ನೋಡೋಣ. ಇದ್ರದ್ದು ಲಾಭಗಳೆಲ್ಲ ಮುಂಚೆನೂ ಹೇಳಿದ್ದೀನಿ, ಇನ್ನೊಂದು ಸಲ ಹೇಳ್ತೀನಿ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮುಖದ ಕಡೆಗೆ ಆಗೋದ್ರಿಂದ ತಲೆನೋವು ಕಡಿಮೆ ಆಗುತ್ತೆ, ಸೈನಸ್ ಕಡಿಮೆ ಆಗುತ್ತೆ, ಮೈಗ್ರೇನು ಈ ಥರದ್ದೆಲ್ಲ ಕಡಿಮೆ ಆಗುತ್ತೆ. ಮತ್ತು ಎಲ್ಲರೂ ಬ್ಲಾಕೇಜಸ್ ಇದ್ದರೆ ಕಣ್ಣಿಗೆ ಸಂಬಂಧಪಟ್ಟಿದ್ದು, ಕಿವಿಗೆ, ಮೂಗಿಗೆ ಸಂಬಂಧಪಟ್ಟಿದ್ದು, ನರಗಳಲ್ಲೇನಾದರೂ ಬ್ಲಾಕೇಜಸ್ ಇದ್ದರೆ ಅದೆಲ್ಲ ಕಡಿಮೆ ಆಗುತ್ತೆ. ಮತ್ತು ಕಣ್ಣಿನ ಕೆಳಗಡೆ ಕಪ್ಪು ವರ್ತಲ ಇರುತ್ತಲ್ಲ, ಬ್ಲ್ಯಾಕ್ ಸರ್ಕಲ್, ಅದೆಲ್ಲ ಕಡಿಮೆ ಆಗುತ್ತೆ ಇದನ್ನು ಅಭ್ಯಾಸ ಮಾಡೋದ್ರಿಂದ. ವೆರಿಕೋಸ್ ವೇನ್ಸ್ ಕಡಿಮೆ ಆಗುತ್ತೆ. ಇದೆಲ್ಲ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ, ಬ್ಲಡ್ ರಿವರ್ಸ್ ಫ್ಲೋ ಆಗೋದ್ರಿಂದ. ಇದನ್ನು ಮಾಡಿ ಇದ್ರದ್ದು ಉಪಯೋಗ ಪಡ್ಕೊಳ್ಳಿ ಎಲ್ಲರೂ. ಮುಂಚೆ ವಿಡಿಯೋನೆಲ್ಲ ನೋಡಿ ಗೊತ್ತಾಗುತ್ತೆ ಏನೇನು ಹೇಳಿದ್ದೀನಿ ಅದರಲ್ಲಿ ಪಾಯಿಂಟ್ಸ್ ಅಂತನ. ಈಗ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಹೆಡ್ ಬ್ಯಾಲೆನ್ಸ್ ಎಲ್ಲ ಪ್ರಾಕ್ಟೀಸ್ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ನೀವು ಮಾಡಿದ್ದೀರಲ್ಲ, 3-4 ಥರ ತೋರಿಸಿದ್ದೀನಲ್ಲ, ಇದು ಬೇರೆ ರೀತಿಯಲ್ಲಿರುತ್ತೆ. ಇದನ್ನು ಮಾಡ್ಕೊಳ್ಳಿ, ಇದ್ರದ್ದು ಲಾಭ ಪಡ್ಕೊಳ್ಳಿ ಎಲ್ಲರೂ. ಈಗ ಮಾಡ್ತೀನಿ ಹೇಗೆ ಮಾಡೋದು ಅಂತ ನೋಡಿರಂತೆ. ನೋಡಿ, ಈಗ ಕೈ ಬೆರಳು ಹೇಗೆ ಇಟ್ಕೊಳ್ಳೋದು ಅಂತ ಮುಂಚೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಶೀರ್ಷಾಸನದಲ್ಲಿ ಯಾವ ರೀತಿ ಇಟ್ಕೋಬೇಕು ಅಂತ. ರಿಸ್ಟ್ ಎಲ್ಬೋ ಒಂದು ಲೈನಲ್ಲಿ, ನಡು ನೆತ್ತಿ ಈ ಭಾಗ ಬ್ಲ್ಯಾಂಕೆಟ್ ಮೇಲೆ ಬರಬೇಕು. ನಾವು ಕೈ ಲಾಕ್ ಮಾಡಿರೋದು ತಲೆ ಹಿಂಭಾಗದಲ್ಲಿ ಬರಬೇಕು. ಎಲ್ಲ ಬೆರಳು ಲಾಕ್ ಮಾಡಿರಬೇಕು. ಕೈನ ಕಿರು ಬೆರಳು ಸ್ವಲ್ಪ ಗೋಡೆ ಕಡೆ ಮೂವ್ ಮಾಡಿದ್ರೆ ಚೆನ್ನಾಗಿ ಇನ್ನೂ ಕೈಗಳು ಒತ್ತೋದಕ್ಕೆ ಈಸಿ ಆಗುತ್ತೆ. ನೋಡಿ, ಈಗ ನಡು ನೆತ್ತಿಗೆ ನೆಲಕ್ಕೆ ಇಡ್ತಾಯಿದ್ದೀನಿ. ನೋಡಿ, ವಾಕ್ ಮಾಡಿ 2 ಕಾಲು ಬೇಕಾದ್ರೂ ಒಟ್ಟಿಗೆ ತೊಗೋಬೋದು. ಅದನ್ನು ತೋರಿಸಿದ್ದೀನಿ ಮುಂಚೆ ವಿಡಿಯೋದಲ್ಲಿ. ಒಂದೊಂದೇ ಕಾಲು ಬೇಕಾದ್ರೂ ಈ ರೀತಿ ತೊಗೋಬೋದು. ಹೀಗೆ ಈಗ ತೊಗೊಂಡಾದ್ಮೇಲೆ ಮೊದಲು ಕಾಲುಗಳನ್ನು ನೇರ ಮಾಡ್ಕೊಳ್ಳೋಣ, ಕರೆಕ್ಟ್ ಸ್ಥಿತಿನಲ್ಲಿರೋಣ. ಶೀರ್ಷಾಸನದಲ್ಲಿ ಸ್ವಲ್ಪ ಹೊತ್ತು ಹೀಗೆ ಕಾಲುಗಳು ನೇರ ಮಾಡಿ, ಬಟಕ್ ಸ್ಟ್ರೈಟ್ ಮಾಡಿ, ಈ ಥರ. ಈಗ ಸ್ವಲ್ಪ ಹೊತ್ತಾದಮೇಲೆ ಈಗ ಬದ್ಧ ಕೋನಾಸನದಲ್ಲಿ ಇಟ್ಕೊಳ್ಳೋಣ ಕಾಲುಗಳು ಹೀಗೆ. ಅಂದರೆ ನಾವು ವೇರಿಯೇಷನ್ಸ್ ಮಾಡುವಾಗ ಇನ್ನೂ ಚೆನ್ನಾಗಿ ಮೊಣಕೈ ಒತ್ತಬೇಕು. ಈ ವೇರಿಯೇಷನ್ಸ್ ಮಾಡುವಾಗ ಏನಾಗುತ್ತೆ, ಶೋಲ್ಡ್ರ್ ಡ್ರಾಪ್ ಆಗ್ತಾ ಇರುತ್ತೆ. ಶೋಲ್ಡ್ರ್ ಡ್ರಾಪ್ ಆದರೆ ಏನಾಗುತ್ತೆ, ಕುತ್ತಿಗೆ ಮೇಲೆ ಪ್ರೆಷರ್ ಜಾಸ್ತಿ ಬರುತ್ತೆ. ಈ ಥರ ಪಾದಗಳನ್ನು ಓಪನ್ ಮಾಡಬೇಕು, ಪಾದದ ಹೆಬ್ಬೆರಳಿಗೆ ಸೇರಿಸಬಾರ್ದು. ಹೀಗೆ ಮಂಡಿಗಳನ್ನು ಸೈಡಿಗೆ ತೊಗೋಬೇಕು. 30 ಸೆಕೆಂಡ್ಸ್ ಆ ಥರ ಇದ್ದಾದಮೇಲೆ ಮತ್ತೆ ಮಂಡಿಗಳನ್ನು ಈ ಥರ ಕಾಲುಗಳನ್ನು ನೇರ ಮಾಡ್ಕೊಳ್ಳಿ. ನೇರ ಮಾಡಿಕೊಂಡು ಕರೆಕ್ಟ್ ಸ್ಥಿತಿನಲ್ಲಿ ಇರಿ ಸ್ವಲ್ಪ ಹೊತ್ತು. ಈಗ ನಿಧಾನ ಹಾಗೆ ಕಾಲುಗಳನ್ನು ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಈಗಲೂ ಅಷ್ಟೇ, ಭುಜಗಳನ್ನು ಲಿಫ್ಟ್ ಮಾಡ್ತಾ ಇರಬೇಕು. ಟೋಸ್ ನೆಲದ ಕಡೆಗೆ, ಇನ್ನರ್ ಎಡ್ಜಸ್ ಮೇಲಕ್ಕೆ. ಹೇಗೆ ಈ ಥರ ಆಗಬಾರ್ದು ಕಾಲು. ಈ ಥರ ಆದರೆ ಕುತ್ತಿಗೆ ಮೇಲೆ ವೆಯ್ಟ್ ಬರುತ್ತೆ. ಹೀಗೆ ಇಲ್ಲಿ ಸ್ಟ್ರೆಚ್ ಮಾಡ್ತಾ ಇರಬೇಕು ಈ ಥರ. ಇದು ಉಪವಿಷ್ಟ ಕೋನಾಸನ ಶೀರ್ಷಾಸನದಲ್ಲಿ. ಸ್ವಲ್ಪ ಹೊತ್ತಿರಬೇಕು ಹೀಗೆ. ಮತ್ತು ನಿಧಾನ ಕಾಲುಗಳನ್ನು ಸೇರಿಸ್ಬೇಕು ಹೀಗೆ. ಈಗ ಸ್ವಲ್ಪ ಹೊತ್ತಾದಮೇಲೆ ಪಾರ್ಶ್ವ ಶೀರ್ಷಾಸನ. ನೋಡಿ, ಹಾಗೆ ಈ ಥರ ಪೂರ್ತಿ ಟರ್ನ್ ಮಾಡಬೇಕು ಹೀಗೆ. ಶರೀರ ಅಪ್ಪರ್ ಬಾಡಿ ಕಂಪ್ಲೀಟ್ ಟರ್ನ್ ಆಗಬೇಕು. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಸೆಂಟ್ರ್ ಮಾಡ್ಕೊಳ್ಳಿ ಹೀಗೆ. ಮತ್ತು ಇನ್ನೊಂದು ಕಡೆಗೆ ಹಾಗೆ ಹೀಗೆ ಪೂರ್ತಿ ಟರ್ನ್ ಆಗಬೇಕು ಹೀಗೆ. ಶೋಲ್ಡ್ರ್ ಲಿಫ್ಟ್ ಮಾಡ್ತಾ ಮಾಡ್ತಾ ಶರೀರ ಪೂರ್ತಿ ತಿರುಗಿಸ್ಕೊಳ್ಳಿ ಹೀಗೆ. ಇಲ್ಲೊಂದು ಫ್ಯೂ ಸೆಕೆಂಡ್ಸ್ ಇರಿ, ಮತ್ತು ಸ್ಟ್ರೈಟ್ ಮಾಡ್ಕೊಳ್ಳಿ. ಮುಂಚೆ ವಿಡಿಯೋದಲ್ಲೆಲ್ಲ ತೋರಿಸಿದ ಅದೆಲ್ಲ ಮಾಡ್ಕೊಂಡಾದಮೇಲೆ ಇದನ್ನು ಅಭ್ಯಾಸ ಮಾಡಬೇಕು. ಮೊದಲನೇ ಸಲನೇ ಇದನ್ನು ಮಾಡೋಕ್ಕೆ ಹೋಗಬಾರ್ದು. ಈಗ ಸ್ವಲ್ಪ ಹೊತ್ತು ಆದಮೇಲೆ ನಿಧಾನ ನೋಡಿ, ಹೋಗುವಾಗ ಕಾಲು ಒಂದೊಂದೇ ಕಾಲು ತೊಗೊಳೋದು ತೋರಿಸಿದ್ನಲ್ವ. ಈಗ ಕಾಲು ಮಡಿಸ್ಬಿಟ್ಟು ಹೀಗೆ ಹೀಗೆ ಇಲ್ಲೂ ಅಷ್ಟೇ ಸ್ವಲ್ಪ ಹೊತ್ತು ಫಾರ್ವರ್ಡ್ ಬೆಂಡ್ ಮಾಡಬೇಕು ವಜ್ರಾಸನದಲ್ಲಿ. ಈಗ ಸ್ವಲ್ಪ ಹೊತ್ತಾದಮೇಲೆ ಮೇಲಕ್ಕೆ ಬಂದು ಸ್ವಲ್ಪ ಹೊತ್ತು, ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಮುಖದ ಕಡೆಗೆ ಆಗಿದ್ರಿಂದ ಹೇಳಿದ್ನಲ್ಲ, ತಲೆ ಸುತ್ತ ಬಂದಾಗುತ್ತೆ ಕೆಲವ್ರಿಗೆ ಅಂತ. ಅಭ್ಯಾಸ ಇರೋರಿಗೆ ಏನಾಗಲ್ಲ ಇದು. ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಬೇಕಾದ್ರೆ ಕೂತ್ಕೊಳ್ಳಿ. ಕೂತ್ಕೊಂಡಾದಮೇಲೆ ನಿಧಾನಕ್ಕೆ ಕಣ್ಣು ತೆಗೀರಿ. ತಕ್ಷಣ ಕಣ್ಣು ಬಿಟ್ಟು ಸಡನ್ನಾಗಿ ಎದ್ದೊಳಕ್ಕೆ ಹೋಗಬಾರ್ದು ಅಷ್ಟೇ. ಇದು ಮಾಡೋದ್ರಿಂದ ಇದ್ರದ್ದು ಉಪಯೋಗ ಪಡ್ಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ತೆ.